ಹಿಮದ ಹೃದಯದಲ್ಲಿ ಅರಳಿದ ಹೂ ಮುಂದುವರಿದ ಭಾಗ 38. ಮೀರಾಳನ್ನು ಕೊಲ್ಲೋಕೆ ಇಶಿಕಾಳೆ ರೌಡಿಗಳನ್ನು ಕಳುಹಿಸಿದ್ದು ಅನ್ನೋ ಸತ್ಯ ತಿಲಕ್ ರುದ್ರನಿಗೆ ತಿಳಿಸಿದಾಗ ರುದ್ರನ ಕೋಪ ಮಿತಿ ಮೀರಿತು. ಅವನು ಕಾಲ್ ಕಟ್ ಮಾಡಿ ಕೈ ಮುಷ್ಟಿ ಮಾಡಿ ಗೋಡೆಗೆ ಗುದ್ದಿದನು. ಇಶಿಕಾ ಎಂದು ಜೋರಾಗಿ ಕೂಗಿದನು. ಅವನ ಗರ್ಜನೆ ಇಡೀ ಸಾಲಿಯನ್ ಮ್ಯಾನ್ಷನ್ ಅನ್ನು ನಡುಗಿಸಿತು. ಪಕ್ಕದಲ್ಲಿದ್ದ ಮೀರಾ ಹೆದರಿ ಹೋದಳು. ಹೊರಗಿದ್ದ ಕೆಲಸದವರು ಭಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆದರೆ ಅವನ ಕೋಪದ ಧ್ವನಿ ಇಶಿಕಾಗೆ ಕೇಳಿಸಲಿಲ್ಲ. ಯಾಕೆಂದರೆ ಅವಳು ಆಗಲೇ ತನ್ನ ರೂಮಿನಲ್ಲಿ ನಿದ್ರೆಗೆ ಜಾರಿದ್ದಳು. ರುದ್ರನ ಕೋಪವನ್ನು ನೋಡಿದ ಮೀರಾ ನಿಧಾನವಾಗಿ ಅವನ ಹತ್ತಿರ ಬಂದಳು. ಅಷ್ಟರಲ್ಲಿ ಅವಳ ದೃಷ್ಟಿ ಅವನ ಕೈ ಮೇಲೆ ಬಿತ್ತು. ಅಯ್ಯೋ! ಅವನ ಕೈಯಿಂದ ರಕ್ತ ಸುರಿಯುತ್ತಿತ್ತು. ರೀ, ಏನ್ ಮಾಡಿದ್ರೆ ನೀವು ಎಂದು ಗಾಬರಿಯಿಂದ ಕೇಳಿದ ಅವಳು ಕೂಡಲೇ ಅವನ ಕೈ ಹಿಡಿದಳು. ರಕ್ತ ಬರ್ತಾ ಇದೆ, ಬನ್ನಿ ಬ್ಯಾಂಡೇಜ್ ಹಾಕ್ತೀನಿ. ನನಗೆ ಯಾವ ಬ್ಯಾಂಡೇಜ್ ಕೊಡಬೇಡ ಎಂದು ರುದ್ರ ಕೋಪದಿಂದ ಹೇಳಿದನು. ಅವಳಿಗೆ ಎಷ್ಟು ಧೈರ್ಯ ಇದ್ರೆ ಈ ರೀತಿ ಮಾಡ್ತಾಳೆ? ರೀ, ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಅದೇನು ವಿಷಯ ಅಂತ ಆಮೇಲೆ ಮಾತಾಡೋಣ. ಮೊದಲು ನಿಮ್ಮ ಕೈಗೆ ಬ್ಯಾಂಡೇಜ್ ಹಾಕಬೇಕು. ಮೀರಾ, ಬನ್ನಿ ಕುಳಿತುಕೊಳ್ಳಿ. ನನ್ನ ಮಾತು ಕೇಳಿಲ್ಲ ಅಂದರೆ ನನ್ನ ಮೇಲಣೆ. ಆ ಮಾತು ಕೇಳಿದ ತಕ್ಷಣ ರುದ್ರನ ಕೋಪ ಸ್ವಲ್ಪ ಕಡಿಮೆಯಾಯಿತು. ಅವನು ಸುಮ್ಮನೆ ಬಂದು ಸೋಫಾದ ಮೇಲೆ ಕುಳಿತನು. ಮೀರಾ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದು ಅವನ ಎದುರು ಕುಳಿತಳು. ನಿಧಾನವಾಗಿ ಅವನ ಕೈಯಲ್ಲಿದ್ದ ರಕ್ತವನ್ನು ಒರೆಸತೊಡಗಿದಳು. ಅವಳ ಕೈಗಳು ನಡುಗುದಿದ್ದವು. ರುದ್ರ ಮಾತ್ರ ಅವಳನ್ನೇ ನೋಡುತ್ತಿದ್ದನು. ನೋವಾಗ್ತಾ ಇದೆಯಾ ಎಂದು ಅವಳು ಕಾಳಜಿಯಿಂದ ಕೇಳಿದಳು. ಆ ಒಂದು ಪ್ರಶ್ನೆ ಕೇಳುತ್ತಿದ್ದಂತೆ ರುದ್ರನ ಕಣ್ಣುಗಳು ತುಂಬಿಕೊಂಡವು. ತನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವವಳು ತನ್ನ ಮುಂದೆ ಕುಳಿತಿದ್ದಳು. ಅವನು ಹಠಾತ್ತನೆ ಅವಳನ್ನು ತನ್ನತ್ತ ಎಳೆದು ಬಿಗಿಯಾಗಿ ಅಪ್ಪಿಕೊಂಡನು. ರೀ ಅಂದಳು. ನಿನ್ಗೇನು ಆಗೋದಂತೆ ನಾನು ನೋಡ್ಕೊಳ್ತೀನಿ. ಅವನ ಧ್ವನಿ ನಡುಗುತ್ತಿತ್ತು. ನಿನ್ಗೊಂದು ಸಣ್ಣ ಗಾಯ ಆದರೂ ನಾನು ಸಹಿಸಲ್ಲ. ಮೀರಾ ಅವನ ಬೆನ್ನನ್ನು ನಿಧಾನವಾಗಿ ತಟ್ಟಿದಳು. ಏನಾಯ್ತ್ರಿ? ಯಾರು ಏನು ಮಾಡಿದ್ರು? ರುದ್ರ ಆಳವಾಗಿ ಉಸಿರೆಳೆದನು. ಅವತ್ತು ನಮ್ಮ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರಲ್ವಾ? ಅವ್ರನ್ನ ಇಶಿಕಾಳೆ ಕಳಿಸಿದ್ಲು ಅಂತ ತಿಲಕ್ ಹೇಳಿದ. ಆ ಮಾತು ಕೇಳಿದ ಮೀರಾ ಕ್ಷಣ ಕಾಲ ಸ್ತಬ್ಧಳಾದಳು. ಏನು? ಅವಳ ಮುಖದಲ್ಲಿ ಆಘಾತ ಸ್ಪಷ್ಟವಾಗಿತ್ತು. ತಿಲಕ್ ತನಿಖೆ ಮಾಡಿದಾಗ ಗೊತ್ತಾಗಿದೆ. ನಿನ್ನನ್ನು ಕೊಲ್ಲೋದಕ್ಕೆ ಆ ರೌಡಿಗಳಿಗೆ ಹಣ ಕೊಟ್ಟಿದ್ದ ಇಶಿಕಾಳೆ. ಮೀರಾಳಿಗೆ ನಂಬಲು ಆಗಲಿಲ್ಲ. ಅವ್ರಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಆದರೆ ಎಷ್ಟು ಕೆಳಮಟ್ಟ ಕೇಳಿತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳು ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ರುದ್ರನತ್ತ ನೋಡಿದಳು. ರೀ, ತಿಲಕ್ ಅವರು ಹೇಳಿದ ಹಾಗೆ ಅವ್ರ ಹಿಂದೆ ಬೇರೆ ಯಾರೋ ಇರ್ಬೋದು. ಏನು ಹೇಳ್ತಾ ಇದೆಯಾ? ನೀವೀಗ ದುಡುಕ್ಬೇಡಿ. ಈಗಲೇ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನಾದರೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಬೋದು. ರುದ್ರ ಯೋಚನೆಯಲ್ಲಿ ಮುಳುಗಿದನು. ಮೊದಲು ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಆಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಮೀರಾಳ ಮಾತು ಕೇಳಿ ರುದ್ರನಿಗೆ ಅವಳು ಹೇಳಿದ್ದು ಸರಿ ಅನ್ನಿಸಿತು. ಕೋಪದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ ತಪ್ಪಾಗ್ಬೋದು. ಆದರೆ ಸಾಕ್ಷಿ ಸಿಕ್ಕ ನಂತರ ಯಾರೂ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಅವನ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತು. ಈ ಸಲ ಮಾತ್ರ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ. ಮೀರಾ ಮೌನವಾಗಿ ಅವನನ್ನು ನೋಡಿದಳು. ನನ್ನ ಲೈಫ್ ಹಾಳು ಮಾಡಿದ್ದು ಸಾಕಾಗಿಲ್ಲ ಅಂತ ಈಗ ನಿನ್ನನ್ನು ಸಾಯಿಸಕ್ಕೆ ಹೊರಟಿದ್ದಾಳೆ. ಅವನ ಮುಷ್ಟಿ ಮತ್ತೆ ಬಿಗಿಯಿತು. ಒಂದ್ಸಲ ನನ್ನ ಕೈಗೆ ಎವಿಡೆನ್ಸ್ ಸಿಗ್ಲಿ. ಅವನ ತುಟಿಗಳ ಮೇಲೆ ಕ್ರೂರ ನಗು ಮೂಡಿತು. ಆಮೇಲೆ ಅವಳಿಗಿದ ಮಾರಿ ಹಬ್ಬ. ಮೀರಾ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಸಮಾಧಾನಪಡಿಸಿದಳು. ನಂತರ ನಿಧಾನವಾಗಿ ಅವನ ಕೈಗೆ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಸುತ್ತಿದಳು. ಸಾಕು, ಈಗ ಹೆಚ್ಚು ಯೋಚನೆ ಮಾಡಬೇಡಿ, ರಾತ್ರಿಯಾಗಿದೆ, ಮಲಗಿ ಎಂದು ಮೃದುವಾಗಿ ಹೇಳಿದಳು. ರುದ್ರ ಅವಳ ಮುಖವನ್ನು ನೋಡಿದನು. ಅವಳ ಕಣ್ಣುಗಳಲ್ಲಿ ತನ್ನ ಮೇಲಿನ ಕಾಳಜಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀನು ಕೂಡ ಮಲಗು ಎಂದನು. ಮೀರಾ ತಲೆಯಾಡಿಸಿ ಹಾಸಿಗೆಯ ಮೇಲೆ ಮಲಗಿದಳು. ದಿನವಿಡೀ ಆದ ಘಟನೆಗಳ ಆಯಾಸದಿಂದ ಸ್ವಲ್ಪ ಸಮಯದಲ್ಲಿ ನಿದ್ರೆಗೆ ಜಾರಿದಳು. ಆದರೆ ರುದ್ರನಿಗೆ ಮಾತ್ರ ನಿದ್ರೆ ಬರುತ್ತಿರಲಿಲ್ಲ. ಅವನು ಮಲಗಿದ್ದ ಮೀರಾಳ ಮುಖವನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ದನು. ತಿಲಕ್ ಹೇಳಿದ ಮಾತುಗಳು ಮತ್ತೆ ಮತ್ತೆ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು.
ಮೀರಾ ಮೇಡಮ್ನನ್ನು ಕೊಲ್ಲೋದಕ್ಕೆ ರೌಡಿಗಳನ್ನು ಹೈರ್ ಮಾಡಿದ ಇಶಿಕಾ ಮೇಡಮ್. ಆ ಮಾತು ನೆನಪಾದಾಗಲೆಲ್ಲ ಅವನ ಹೃದಯದಲ್ಲಿ ಕೋಪದ ಜೊತೆ ಭಯವು ಮೂಡುತ್ತಿತ್ತು. ಇಲ್ಲಿಯವರೆಗೆ ಯಾವುದಕ್ಕೂ ಹೆದರದ ರುದ್ರ ಸಾಲಿಯನ್ ಇಂದು ವಿಚಿತ್ರವಾದ ಭಯವೊಂದನ್ನು ಅನುಭವಿಸುತ್ತಿದ್ದನು. ಎಲ್ಲಾದರೂ ನಾನು ಮೀರಾಳನ್ನು ಕಳೆದುಕೊಳ್ತೇನೋ ಅನ್ನೋ ಆಲೋಚನೆಯೇ ಅವನಿಗೆ ಅಸಹನೀಯವಾಗಿತ್ತು. ಅವನು ತಕ್ಷಣ ತಲೆ ಅಲ್ಲಾಡಿಸಿದನು. ಇಲ್ಲ, ಇವಳಿಗೆ ಏನೂ ಆಗದಂತೆ ನಾನು ನೋಡ್ಕೊಳ್ತೀನಿ. ಅವನ ದೃಷ್ಟಿ ನಿದ್ರಿಸುತ್ತಿದ್ದ ಮೀರಾಳ ಮೇಲೆ ನೆಟ್ಟಿತು. ಇವಳ ವಿರುದ್ಧ ಸಂಚು ಮಾಡುವವರು ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಕೆಲವು ಕ್ಷಣ ಅವನು ಅವಳ ಮುಖವನ್ನೇ ನೋಡುತ್ತಾ ಕುಳಿತನು. ಯಾವುದಕ್ಕೂ ಭಯಪಡದ ನನಗೆ ಇವಳನ್ನು ಕಳೆದುಕೊಳ್ತೇನೆ ಅನ್ನೋ ಭಯ ಯಾಕೆ ಕಾಡ್ತಾ ಇದೆ? ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಉತ್ತರ ಅವನಿಗೆ ಗೊತ್ತಿತ್ತು. ಯಾಕಂದರೆ ಅವನು ಅವಳನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಲು ಆರಂಭಿಸಿದ್ದನು. ಇಲ್ಲ, ನಾನು ಭಯಪಡಬಾರ್ದು. ಅವನು ನಿಧಾನವಾಗಿ ಅವಳ ಹತ್ತಿರ ಮಲಗಿದನು. ನನ್ನ ಮೀರಾ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅವಳನ್ನು ತನ್ನ ತೋಳುಗಳ ನಡುವೆ ಸೆಳೆದು ಬಿಗಿಯಾಗಿ ಅಪ್ಪಿಕೊಂಡನು. ನಾನು ಹೋಗಲು ಬಿಡಲ್ಲ. ನಿದ್ರೆಯಲ್ಲಿಯೇ ಮೀರಾ ಅವನ ಎದೆ ಮೇಲೆ ತಲೆ ಇಟ್ಟು ಇನ್ನಷ್ಟು ಹತ್ತಿರ ಸರಿದಳು. ಅದನ್ನು ನೋಡಿ ರುದ್ರನ ಮನಸ್ಸಿಗೆ ವಿಚಿತ್ರವಾದ ನೆಮ್ಮದಿ ಸಿಕ್ಕಿತು. ಅವನು ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟನು. ಐ ಲವ್ ಯು ಮೀರಾ ಎಂದು ಯಾರಿಗೂ ಕೇಳಿಸದಂತೆ ಪಿಸುಗುಟ್ಟಿದನು. ಸ್ವಲ್ಪ ಹೊತ್ತಿನ ನಂತರ ಅವನ ಕಣ್ಣುಗಳು ಭಾರವಾದವು. ಮೀರಾಳನ್ನು ತನ್ನ ತೋಳುಗಳಲ್ಲಿ ಸುರಕ್ಷಿತವಾಗಿ ಬಚ್ಚಿಟ್ಟುಕೊಂಡೇ ರುದ್ರನನ್ನು ನಿದ್ರಾದೇವತೆ ಆವರಿಸಿಕೊಂಡಳು. ಆ ರಾತ್ರಿ ಇಬ್ಬರು ಒಬ್ಬರ ಸಾನ್ನಿಧ್ಯದಲ್ಲಿ ನೆಮ್ಮದಿಯಿಂದ ನಿದ್ರಿಸಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ಬಿರುಗಾಳಿ ಈಗಾಗಲೇ ಕಾಲಿಡಲು ಸಿದ್ಧವಾಗುತ್ತಿದೆ ಅಂತ. ಬೆಳಿಗ್ಗೆ ಎದ್ದ ರುದ್ರ ಮತ್ತು ಮೀರಾ ಆಫೀಸಿಗೆ ಹೋಗಲು ರೆಡಿಯಾದರು. ಇದನ್ನು ನೋಡಿದ ವಿಹಾನ್ ಓಡುತ್ತಾ ಬಂದು ರುದ್ರನ ಕಾಲಿಗೆ ಅಂಟಿಕೊಂಡನು. ಡ್ಯಾಡಿ ಎಂದು ಕರೆದನು. ರುದ್ರ ಅವನನ್ನು ಎತ್ತಿಕೊಂಡು ತನ್ನ ತೋಳುಗಳಲ್ಲಿ ಕೂರಿಸಿಕೊಂಡನು. ಏನಾಯ್ತು ಶ್ಯಾಮ್? ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀರಾ? ಇವತ್ತು ಸ್ಕೂಲ್ಗೆ ರಜೆ ಇದೆ. ನನಗೆ ತುಂಬ ಬೋರ್ ಆಗುತ್ತೆ ಅಂದಾಗ ರುದ್ರ ಸಣ್ಣದಾಗಿ ನಗುತ್ತಾ ಅವನ ತಲೆ ಸವರಿದನು. ನಾನು ಆಫೀಸ್ಗೆ ಹೋಗ್ಬೇಕಲ್ವಾ? ವಿಹಾನ್ ತಕ್ಷಣ ಮುಖ ಸಪ್ಪೆ ಮಾಡಿಕೊಂಡನು. ಹಾಗಾದರೆ ಅಮ್ಮ ಆದರೂ ನನ್ನ ಜೊತೆ ಇರಲಿ, ನಾನು ಅವ್ರ ಜೊತೆ ಆಟ ಆಡ್ತೀನಿ. ಮೀರಾ ಅವನ ಮುಗ್ಧ ಮುಖ ನೋಡಿ ನಕ್ಕಳು. ಆಯಿತು, ನಾನು ಇರ್ತೀನಿ. ಅಷ್ಟರಲ್ಲಿ ತಿಲಕ್ ಹೇಳಿದ ಮಾತು ರುದ್ರನಿಗೆ ನೆನಪಾಯಿತು. ಮೀರಾ ಮೇಡಮ್ ಮೇಲೆ ಒಂದು ಕಣ್ಣಿಡಿ ಸರ್. ಆ ಮಾತು ನೆನಪಾದ ತಕ್ಷಣ ಮೀರಾಳನ್ನು ಒಬ್ಬಳೆ ಮನೆಯಲ್ಲಿ ಬಿಡಲು ಅವನಿಗೆ ಮನಸ್ಸು ಒಪ್ಪಲಿಲ್ಲ. ಕೂಡಲೇ ಅವನು ವಿಹಾನ್ ತಲೆ ಸವರಿದನು. ಸರಿ, ಇವತ್ತು ಮಮ್ಮಿ ಡ್ಯಾಡಿ ಇಬ್ಬರು ನಿನ್ನ ಜೊತೆ ಆಟ ಆಡ್ತಾರೆ. ನಿಜವಾ ಎಂದು ವಿಹಾನ್ ಖುಷಿಯಿಂದ ಕೂಗಿದನು. ಹೌದು. ಮೀರಾ ಆಶ್ಚರ್ಯದಿಂದ ರುದ್ರನತ್ತ ನೋಡಿದಳು. ರೀ, ಆಫೀಸಿಗೆ ಹೋಗಲ್ವಾ? ಒಂದಿನ ಹೋಗಿಲ್ಲ ಅಂದರೆ ಏನೂ ಆಗಲ್ಲ ಬಿಡು. ತಿಲಕ್ ಕೇಳಿ ಎಲ್ಲ ಮ್ಯಾನೇಜ್ ಮಾಡಕ್ಕೆ ಹೇಳ್ತೀನಿ. ಅವನ ಮಾತು ಕೇಳಿ ಮೀರಾಳ ಮನಸ್ಸು ಸಂತೋಷದಿಂದ ತುಂಬಿತು. ವಿಹಾನ್ ಅವನ ಸ್ವಂತ ಮಗನಲ್ಲ, ಆದರೂ ಅವನ ಮೇಲಿನ ಕಾಳಜಿ, ಪ್ರೀತಿ ಮತ್ತು ಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅದನ್ನು ನೋಡಿದಾಗಲೆಲ್ಲ ಮೀರಾಳ ಹೃದಯ ಕರಗುತ್ತಿತ್ತು. ವಿಹಾನ್ ಕೂಡ ಖುಷಿಯಿಂದ ರುದ್ರನ ಕುತ್ತಿಗೆಯನ್ನು ಅಪ್ಪಿಕೊಂಡನು. ಬೆಸ್ಟ್ ಡ್ಯಾಡಿ. ಆ ಮಾತು ಕೇಳಿ ರುದ್ರ ಮತ್ತು ಮೀರಾ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕರು. ನಂತರ ರುದ್ರ ಇಬ್ಬರತ್ತ ನೋಡಿದನು. ಬನ್ನಿ, ಮೊದಲು ಬ್ರೇಕ್ಫಾಸ್ಟ್ ಮಾಡೋಣ. ಎಸ್ ಎಂದು ವಿಹಾನ್ ಖುಷಿಯಿಂದ ಕೂಗಿದನು. 3 ಜನರು ಜೊತೆಯಾಗಿ ಡೈನಿಂಗ್ ಹಾಲ್ ಕಡೆ ನಡೆದರು. ಡೈನಿಂಗ್ ಟೇಬಲ್ ಮೇಲೆ ಈಗಾಗಲೇ ಬಿಸಿ ಬಿಸಿ ಉಪ್ಮಾ, ದೋಸೆ, ಸಾಂಬಾರ್ ಮತ್ತು ಹಣ್ಣಿನ ಜ್ಯೂಸ್ ಸಿದ್ಧವಾಗಿತ್ತು. ವಿಹಾನ್ ರುದ್ರನ ಪಕ್ಕದಲ್ಲೇ ಕುಳಿತನು. ಡ್ಯಾಡಿ, ಇವತ್ತು ಪೂರ್ತಿ ದಿನ ನನ್ನ ಜೊತೆನೇ ಇರಬೇಕು. ಸರಿ ಬಾಸ್ ಎಂದು ರುದ್ರ ನಗುತ್ತಾ ಹೇಳಿದನು. ಆಟ ಆಡಬೇಕು, ಆಡೋಣ. ಕಾರ್ಟೂನ್ ನೋಡಬೇಕು, ನೋಡೋಣ. ಐಸ್ ಕ್ರೀಮ್ ಕೊಡಬೇಕು, ಅದನ್ನು ನೋಡೋಣ. ಅಂದರೆ ಕೊಡಲ್ಲ ಅಂತಾನ ಎಂದು ವಿಹಾನ್ ತುಟಿ ಉಬ್ಬಿಸಿದನು. ಅವನ ಮುಖ ನೋಡಿ ಮೀರಾ ಜೋರಾಗಿ ನಕ್ಕಳು. ವಿಹಾನ್, ಮೊದಲು ಬ್ರೇಕ್ಫಾಸ್ಟ್ ಮಾಡು. ಆಯಿತು ಮಮ್ಮಿ. ವಿಹಾನ್ ಊಟ ಮಾಡುತ್ತಾ ಇಬ್ಬರ ಜೊತೆ ಹರಟೆ ಹೊಡೆಯುತ್ತಿದ್ದನು. ಆ ಕ್ಷಣವನ್ನು ನೋಡಿದರೆ ಅವರು ಒಂದು ಪರಿಪೂರ್ಣ ಕುಟುಂಬದಂತೆ ಕಾಣುತ್ತಿದ್ದರು. ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದ ಇಶಿಕಾಳ ಕಣ್ಣುಗಳು ಕೋಪದಿಂದ ಕೆಂಪಾದವು.
ರುದ್ರ ಮೀರಾ ಮತ್ತು ವಿಹಾನ್ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿದಾಗಲೆಲ್ಲ ಅವಳೊಳಗಿನ ಅಸೂಯೆ ಹೆಚ್ಚಾಗುತ್ತಿತ್ತು. ಅವಳ ಪಕ್ಕದಲ್ಲಿ ಕುಳಿತಿದ್ದ ಸಾರಾಂಶ್ ಕೂಡ ಅಸಮಾಧಾನದಿಂದ ಎಲ್ಲವನ್ನೂ ಗಮನಿಸುತ್ತಿದ್ದನು. ಕೊನೆಗೆ ಇಶಿಕಾ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗದೆ ರುದ್ರನ ಕಡೆ ನೋಡಿದಳು. ರುದ್ರ, ಸಾರಾಂಶ್ ನಿಮ್ಮ ಮಗ ಅನ್ನೋದನ್ನು ಮರೆತು ಬಿಟ್ಟಿದ್ದೀರಾ? ಅವಳ ಮಾತು ಕೇಳಿ ಟೇಬಲ್ ಮೇಲಿದ್ದ ನಗು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಸಾರಾಂಶ್ ಕೂಡ ತಕ್ಷಣ ಮಾತಾಡಿದನು. ಹೌದು ಡ್ಯಾಡಿ, ಇತ್ತೀಚೆಗೆ ನೀವು ನನ್ನನ್ನು ಮರೆತೇ ಬಿಟ್ಟಿದ್ದೀರಾ. ಯಾವಾಗಲೂ ಇವನ ಜೊತೆ ಇರ್ತೀರಾ ಎಂದು ವಿಹಾನ್ ಕಡೆ ಬೆರಳು ತೋರಿಸಿದನು. ಐ ಹೇಟ್ ಬೋತ್ ಆಫ್ ದೆಮ್. ಅವನು ಮೀರಾ ಮತ್ತು ವಿಹಾನ್ ಕಡೆ ಕೋಪದಿಂದ ನೋಡಿದನು. ಅಮ್ಮ ಮಗ ಇಬ್ಬರೂ ಸರಿಯಿಲ್ಲ. ಅವನ ಮಾತು ಕೇಳಿ ರುದ್ರನ ಮುಖ ಗಟ್ಟಿಯಾಯಿತು. ಸಾರಾಂಶ್ ಎಂದು ಜೋರಾಗಿ ಗದರಿದನು. ಡೈನಿಂಗ್ ಹಾಲ್ನಲ್ಲಿ ಮೌನ ಆವರಿಸಿತು. ಇದನ್ನೆಲ್ಲ ನಿನ್ಗೆ ಯಾರು ಕಲಿಸ್ಕೊಟ್ಟಿದ್ದು? ಎಷ್ಟು ಸಲ ಹೇಳಿದ್ದೀನಿ ಈ ಥರ ಮಾತಾಡಬಾರ್ದು ಅಂತ. ಸಾರಾಂಶ್ ಏನು ಮಾತನಾಡಲಿಲ್ಲ. ಅಪಾಲಜೈಸ್ ಟು ದೆಮ್, ಬೇಗ. ನಾನು ಯಾಕೆ ಸಾರಿ ಕೇಳಿ? ಸಾರಾಂಶ್ ಕೂಡ ಕೋಪದಿಂದ ಹೇಳಿದನು. ಇವರಿಬ್ರು ನನ್ನ ಡ್ಯಾಡಿಯನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ. ಐ ಹೇಟ್ ದೆಮ್ ಆ್ಯಂಡ್ ಐ ವೋಂಟ್ ಅಪಾಲಜೈಸ್ ಎಂದು ಕೋಪದಿಂದ ಹೇಳಿ ಕುರ್ಚಿಯನ್ನು ಹಿಂದೆ ಸರಿಸಿ ಅಲ್ಲಿಂದ ಎದ್ದು ಹೋದನು. ಸಾರಾಂಶ್ ಎಂದು ರುದ್ರ ಕರೆದರೂ ಅವನು ಕೇಳದೆ ರೂಮಿಗೆ ಓಡಿ ಹೋದನು. ವಿಹಾನ್ ಹೆದರಿ ಮೀರಾಳ ಕೈ ಹಿಡಿದನು. ರುದ್ರ ನಿಧಾನವಾಗಿ ತನ್ನ ದೃಷ್ಟಿಯನ್ನು ಇಶಿಕಾಳ ಕಡೆ ತಿರುಗಿಸಿದನು. ಅವನ ಕಣ್ಣುಗಳಲ್ಲಿ ಹೊತ್ತಿ ಹುರಿಯುತ್ತಿದ್ದ ಕೋಪವನ್ನು ನೋಡಿ ಇಶಿಕಾ ಕೂಡ ಒಂದು ಕ್ಷಣ ಗಾಬರಿಯಾದಳು. ಈಗ ನಿನ್ಗೆ ಖುಷಿಯಾದ ಎಂದು ರುದ್ರ ತಣ್ಣನೆಯ ಧ್ವನಿಯಲ್ಲಿ ಕೇಳಿದನು. ಏನು ಹೇಳ್ತಾ ಇದ್ದೀರಾ ರುದ್ರ ಎಂದು ಇಶಿಕಾ ನಾಟಕವಾಡಿದಳು. ಮನೆಯಲ್ಲಿ ಯಾರನ್ನೇ ನೆಮ್ಮದಿಯಾಗಿರೋಕೆ ಬಿಡಲ್ಲ ನೀನು. ನಿನ್ನ ಕೋಪ ನಿನ್ನ ವಿಷಯ ಎಲ್ಲ ಕಡೆ ಹರಡಿಸ್ತಾ ಇದೆಯಾ? ಮೀರಾ ತಕ್ಷಣ ಪರಿಸ್ಥಿತಿ ಇನ್ನಷ್ಟು ಹಾಳಾಗಬಾರದೆಂದು ರುದ್ರನ ಕೈ ಹಿಡಿದಳು. ಆದರೆ ರುದ್ರನ ಮನಸ್ಸಿನಲ್ಲಿ ಈಗಾಗಲೇ ಒಂದು ನಿರ್ಧಾರ ರೂಪುಗೊಳ್ಳುತ್ತಿತ್ತು. ಇಶಿಕಾಳ ಆಟವನ್ನು ಇನ್ನು ಹೆಚ್ಚು ದಿನ ನಡೆಯಲು ಬಿಡುವುದಿಲ್ಲವೆಂದು. ರುದ್ರ ಕೋಪದಿಂದ ಇಶಿಕಾಳ ಕಡೆ ನೋಡುತ್ತಿದ್ದನು. ಅಷ್ಟರಲ್ಲಿ ಅವನು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಶೌರ್ಯನ ಕಡೆ ತಿರುಗಿದನು. ಶೌರ್ಯ, ಸಾರಾಂಶ್ನ ಕರ್ಕೊಂಡು ಬಾ. ಶೌರ್ಯ ರೂಮಿನ ಕಡೆ ಒಮ್ಮೆ ನೋಡಿ ನಂತರ ರುದ್ರನ ಹತ್ರ ತಿರುಗಿದನು. ಅಣ್ಣ, ಅವನೀಗ ತುಂಬ ಕೋಪದಲ್ಲಿದ್ದಾನೆ. ಸ್ವಲ್ಪ ಹೊತ್ತು ಅವನ ರೂಮಲ್ಲಿ ಇರಲು ಬಿಡಿ. ರುದ್ರ ಮೌನವಾಗಿ ಅವನ ಮಾತು ಕೇಳಿದನು. ಆಮೇಲೆ ನೀನೇ ಹೋಗಿ ಅವನಿಗೆ ಸಮಾಧಾನ ಮಾಡು. ನಾನು ಹೋದರೆ ಅವನು ಸರಿ ಹೋಗಲ್ಲ. ನೀನು ಹೋದರೆ ಅವನು ಬೇಗ ಸರಿ ಹೋಗ್ಬೋದು. ಶೌರ್ಯನ ಮಾತಿನಲ್ಲಿ ಸತ್ಯ ಇತ್ತು. ಸಾರಾಂಶ್ನಿಗೆ ತನ್ನ ತಂದೆಯ ಮೇಲೆ ತುಂಬ ಪ್ರೀತಿ ಇತ್ತು. ಅದಕ್ಕೆ ಅವನು ಈ ರೀತಿ ವರ್ತಿಸುತ್ತಿದ್ದನು. ಆದರೆ ಅದೇ ಸಮಯದಲ್ಲಿ ಮೀರಾ ನಿಧಾನವಾಗಿ ರುದ್ರನ ಕಡೆ ನೋಡಿದಳು. ರೀ ಎಂದಾಗ ರುದ್ರ ಅವಳ ಕಡೆ ತಿರುಗಿದನು. ಆಮೇಲೆ ಬೇಡ, ಈಗಲೇ ಹೋಗಿ ಅವನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬನ್ನಿ. ಮೀರಾ, ಅವನ ಮಗು ರೀ, ಕೋಪದಲ್ಲಿ ಏನೇನೋ ಮಾತಾಡಿದ್ದಾನೆ ಅಷ್ಟೇ. ಅವಳು ಕ್ಷಣ ಕಾಲ ನಿಂತು ಮುಂದುವರಿಸಿದಳು. ನೀವು ಹೇಳಿದ್ರೆ ಅವನು ಖಂಡಿತವಾಗ್ಲೂ ಬರ್ತಾನೆ. ರುದ್ರ ಅವಳ ಮುಖವನ್ನು ನೋಡಿದನು. ತನ್ನ ಬಗ್ಗೆ ಇಷ್ಟೆಲ್ಲ ಮಾತು ಕೇಳಿದರೂ ಸಾರಾಂಶನ ಬಗ್ಗೆ ಕೆಟ್ಟದಾಗಿ ಯೋಚಿಸದೆ ಅವನನ್ನೇ ಸಮಾಧಾನ ಪಡಿಸಲು ಹೇಳುತ್ತಿದ್ದಳು. ಅದನ್ನು ನೋಡಿ ರುದ್ರನ ಮನಸ್ಸಿನಲ್ಲಿ ಅವಳ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಮೀರಾ ಮತ್ತೆ ರುದ್ರನ ಕಡೆ ನೋಡಿದಳು. ಹೋಗಿರೆ, ಮಗುವಿಗೆ ನಿಮ್ಮ ಅವಶ್ಯಕತೆ ಇದೆ. ಕೊನೆಗೆ ರುದ್ರ ತಲೆಯಾಡಿಸಿದನು. ಸರಿ ಎಂದು ಅವನು ಕುರ್ಚಿಯಿಂದ ಎದ್ದು ರೂಮಿನ ಕಡೆ ನಡೆದನು. ಅವನು ಹೋಗುತ್ತಿರುವುದನ್ನು ನೋಡಿ ಇಶಿಕಾಳ ಮುಖ ಕಪ್ಪಾಯಿತು. ಯಾಕೆಂದರೆ ಅವಳು ಸಾರಾಂಶನ ಮನಸ್ಸಿನಲ್ಲಿ ಬಿತ್ತಿದ್ದ ವಿಷವನ್ನು ರುದ್ರನ ಪ್ರೀತಿ ಅಳಿಸಿ ಆಗಬಹುದು ಎಂಬ ಭಯ ಅವಳಿಗೆ ಶುರುವಾಗಿತ್ತು. ಅಷ್ಟರಲ್ಲಿ ರುದ್ರ ರೂಮಿನ ಬಾಗಿಲಿನ ಮುಂದೆ ನಿಂತನು. ಬಾಗಿಲು ಮುಚ್ಚಿಕೊಂಡಿತ್ತು. ಅವನು ನಿಧಾನವಾಗಿ ಬಾಗಿಲು ತಟ್ಟಿದನು. ಸಾರಾಂಶ್? ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಸಾರಾಂಶ್, ಬಾಗಿಲು ತೆರೆ. ಇನ್ನು ಮೌನ. ರುದ್ರ ಒಂದು ದೀರ್ಘ ನಿಟ್ಟಿಸಿರು ಬಿಟ್ಟನು. ಡ್ಯಾಡಿ ನಿನ್ನ ಜೊತೆ ಮಾತಾಡ್ಬೇಕಂದ
ಒಳಗಿದ್ದ ಸಾರಾಂಶನ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಆದರೆ ಅವನು ಇನ್ನೂ ಬಾಗಿಲಿನ ಕಡೆ ನೋಡುತ್ತಾ ಮೌನವಾಗಿ ಕುಳಿತಿದ್ದನು. ಬಾಗಿಲು ತೆರೆಕಂದ, ಡ್ಯಾಡಿ ಮಾತು ಕೇಳಲ್ವಾ ಅಂದಾಗ ಸಾರಾಂಶ್ ನಿಧಾನವಾಗಿ ಬಾಗಿಲು ತೆರೆದನು. ಬಾಗಿಲು ತೆರೆದ ತಕ್ಷಣ ರುದ್ರ ಅವನ ಎದುರಿಗೆ ಮಂಡಿಯೂರಿ ಕುಳಿತನು. ಸಾರಾಂಶನ ಕಣ್ಣುಗಳು ಅತ್ತ ಕಾರಣ ಕೆಂಪಾಗಿದ್ದವು. ರುದ್ರ ನಿಧಾನವಾಗಿ ಅವನ ಕಣ್ಣೀರನ್ನು ಒರೆಸಿದನು. ನನ್ನ ಮೇಲೆ ಕೋಪನ ಕಂದ? ಸಾರಾಂಶ್ ತುಟಿ ಉಬ್ಬಿಸಿಕೊಂಡು ತಲೆಯಾಡಿಸಿದನು. ಯಾಕೆ? ನೀವು ಯಾಕೆ ನನಗೆ ಬೈದ್ರಿ? ಅವನ ಧ್ವನಿಯಲ್ಲಿ ನೋವು ಸ್ಪಷ್ಟವಾಗಿತ್ತು. ರುದ್ರ ಅವನ ಭುಜದ ಮೇಲೆ ಕೈ ಇಟ್ಟನು. ತಪ್ಪು ಮಾಡಿದ್ರೆ ಅದನ್ನು ತಿದ್ದೋದು ಡ್ಯಾಡಿಯ ಕರ್ತವ್ಯ ಅಲ್ವಾ? ನಾನು ಏನು ತಪ್ಪು ಮಾಡಿದೆ ಡ್ಯಾಡಿ? ನಾನು ನಿಜಾನೇ ಹೇಳ್ತಾ ಇದ್ದೀನಲ್ವಾ? ಸಾರಾಂಶನ ಕಣ್ಣುಗಳು ಮತ್ತೆ ನೀರಿನಿಂದ ತುಂಬಿದವು. ಮಮ್ಮಿ ಕೂಡ ಇದನ್ನೇ ಹೇಳ್ತಾರೆ, ಅವರಿಬ್ಬರು ಬ್ಯಾಡ್ ಅಂತ ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಆದರೆ ಮಗನ ಮುಂದೆ ತನ್ನ ಕೋಪವನ್ನು ತೋರಿಸಿಕೊಳ್ಳಲಿಲ್ಲ. ನಿಂಗೆ ಡ್ಯಾಡಿ ಮೇಲೆ ನಂಬಿಕೆ ಇಲ್ವಾ? ಸಾರಾಂಶ್ ತಕ್ಷಣ ತಲೆಯಾಡಿಸಿದನು. ಇದೆ ಡ್ಯಾಡಿ. ಹಾಗಿದ್ರೆ ನನ್ನ ಮಾತು ಕೇಳು. ಸಾರಾಂಶ್ ಸುಮ್ಮನೆ ಅವನತ್ತ ನೋಡಿದನು. ಆ ಥರ ಎಲ್ಲ ಮಾತಾಡಬಾರ್ದು. ವಿಹಾನ್ ಮತ್ತು ಮೀರಾ ಈ ಮನೆಯವರೇ, ಅವ್ರಿಗೆ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಸಾರಾಂಶ್ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ನಿಧಾನವಾಗಿ ಹೇಳಿದನು, ಮತ್ತೆ ಮಮ್ಮಿ ಅವರಿಬ್ಬರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಹೇಳ್ತಾರೆ? ಆ ಮಾತು ಕೇಳಿದ ತಕ್ಷಣ ರುದ್ರನ ಮುಷ್ಟಿ ಬಿಗಿಯಾಯಿತು. ಅವನ ಕಣ್ಣುಗಳಲ್ಲಿ ಕೋಪದ ಕಿಡಿ ಹೊತ್ತಿಕೊಂಡಿತು. ಆದರೆ ಎದುರಿಗೆ ಕುಳಿತಿದ್ದ ಮಗನ ಮುಖ ನೋಡಿದ ತಕ್ಷಣ ಅವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡನು. ಈಗ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ, ಮೊದಲು ಮಗನ ಮನಸ್ಸನ್ನು ಸರಿಪಡಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಆಳವಾಗಿ ಉಸಿರೆಳೆದು ಮತ್ತೆ ಸಮಾಧಾನದಿಂದ ಮಾತಾಡಿದನು. ಸಾರಾಂಶ್, ಹ್ಞೂ ಡ್ಯಾಡಿ. ಇನ್ಮೇಲೆ ಮಮ್ಮಿ ಹೇಳಿದ ಎಲ್ಲ ಮಾತುಗಳನ್ನು ಕಣ್ಮುಚ್ಚಿ ನಂಬೇಡ. ಯಾಕೆ ಡ್ಯಾಡಿ? ಯಾಕಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ನೀನೇ ಅರ್ಥ ಮಾಡ್ಕೊಳ್ಬೇಕು. ಸಾರಾಂಶ್ ಯೋಚಿಸುತ್ತಾ ಅವನತ್ತ ನೋಡಿದನು. ಆದ್ರೆ ನನ್ಗೆ ಗೊತ್ತಾಗಲ್ಲಲ್ವಾ? ರುದ್ರ ನಕ್ಕನು. ಅದಕ್ಕೆ ನಾನಿದ್ದೀನಲ್ವಾ? ಸಾರಾಂಶನ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ಮೂಡಿತು. ಅದನ್ನು ನೋಡಿ ರುದ್ರನಿಗೂ ನೆಮ್ಮದಿಯಾಯಿತು. ಇವತ್ತು ನಾವೆಲ್ಲರೂ ಒಟ್ಟಿಗೆ ಆಟ ಆಡೋಣ, ಏನಂತೀಯ? ನಿಜಾನ ಡ್ಯಾಡಿ ಎಂದು ಸಾರಾಂಶನ ಕಣ್ಣುಗಳು ಹೊಳೆಯತೊಡಗಿದವು. ಹೌದು ಡ್ಯಾಡಿ, ನೀವು ಆಡ್ತೀರಾ? ನಾನು ಆಡ್ತೀನಿ. ಅಂದ್ರೆ ಮಮ್ಮಿ, ನಾನು, ನೀವು ಎಲ್ಲರೂ? ಹೌದು. ಸಾರಾಂಶನ ಮುಖದಲ್ಲಿ ಸಂತೋಷ ಮರಳಿ ಬಂದಿತು. ಅವನು ಹಠಾತ್ತನೆ ರುದ್ರನನ್ನು ಅಪ್ಪಿಕೊಂಡನು. ಸಾರಿ ಡ್ಯಾಡಿ. ರುದ್ರ ಕೂಡ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡನು. ಇಟ್ಸ್ ಓಕೆ ಕಂದ, ನಾನು ಇನ್ಮುಂದೆ ಆ ಥರ ಮಾಡಲ್ಲ ಡ್ಯಾಡಿ. ಗುಡ್ ಬಾಯ್ ಎಂದು ಹೇಳಿ ರುದ್ರ ಅವನ ತಲೆ ಸವರಿದನು. ಕೆಲವು ನಿಮಿಷಗಳ ನಂತರ ಇಬ್ಬರು ಜೊತೆಯಾಗಿ ಕೆಳಗೆ ಬಂದರು. ಅವರನ್ನು ನೋಡಿದ ಮೀರಾಳ ಮುಖದಲ್ಲಿ ನಗು ಮೂಡಿತು. ಆದರೆ ಇಶಿಕಾಳ ಮುಖ ಮಾತ್ರ ಕೋಪದಿಂದ ಕೆಂಪಾಗಿತ್ತು. ಯಾಕೆಂದರೆ ಅವಳು ಸಾರಾಂಶನ ಮನಸ್ಸಿನಲ್ಲಿ ಬಿತ್ತಿದ್ದ ವಿಷವನ್ನು ರುದ್ರನ ಪ್ರೀತಿ ನಿಧಾನವಾಗಿ ಅಳಿಸಿ ಹಾಕುತ್ತಿತ್ತು. ಕತೆ ಮುಂದುವರಿಯಿತು. ಸಾರಾಂಶನ ಮನಸ್ಸಿನಲ್ಲಿ ಇಶಿಕಾ ಬಿತ್ತಿದ ವಿಷವನ್ನು ರುದ್ರನ ಪ್ರೀತಿ ಅಳಿಸಿ ಹಾಕುತ್ತದೆಯಾ? ಇಶಿಕಾಳ ನಿಜವಾದ ಮುಖ ಸಾರಾಂಶನ ಮುಂದೆಯೂ ಬಯಲಾಗುತ್ತದೆಯಾ? ಮೀರಾಳ ವಿರುದ್ಧ ನಡೆದ ಸಂಚಿನ ಸತ್ಯವನ್ನು ರುದ್ರ ಯಾವಾಗ ಹೊರತೆಗೆಯುತ್ತಾನೆ? ಒಂದೆಡೆ ಪ್ರೀತಿ, ಮತ್ತೊಂದೆಡೆ ದ್ವೇಷ. ಈ ಹೋರಾಟದಲ್ಲಿ ಗೆಲ್ಲುವುದು ಯಾರು? ಮುಂದಿನ ಭಾಗದಲ್ಲಿ ಇನ್ನಷ್ಟು ಭಾವನಾತ್ಮಕ ಹಾಗೂ ರೋಚಕ ತಿರುವುಗಳು ನಿಮ್ಮನ್ನು ಕಾಯುತ್ತಿದೆ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.